ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತೇನೆ. ಇವತ್ತು ಕರ್ನಾಟಕ ಸರ್ಕಾರ ತಗೊಂಡಿರ್ತಕ್ಕಂಥ ಒಂದು ನಿರ್ಧಾರ ಏನಿದೆ, ಮಾನ್ಯ ಎಂ ಬಿ ಪಾಟೀಲ್ರೇ, ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿ ಆಗಿದ್ದವು ತಮನ್ನ ಅವ್ರನ್ನ ಆಯ್ಕೆ ಮಾಡಿದ್ದೀರಾ. 6.20 ಕೋಟಿ ಕನ್ನಡಿಗರ ತೆರಿಗೆ ಹಣವನ್ನು ಬಳಸಿ ಈಗಾಗಲೇ ಲಾಭದಲ್ಲಿರ್ತಕ್ಕಂಥ ಸಂಸ್ಥೆಗೆ ಈ ರೀತಿ ದುಂದು ವೆಚ್ಚವನ್ನು ಮಾಡಿ ಯಾವುದೋ ಅನ್ಯ ಭಾಷೆಯ ನಟಿಯನ್ನು ಕರೆಸಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಈಗ ನಂದಿನಿ ಅಂತಕ್ಕಂಥ ಒಂದು ಸಂಸ್ಥೆಯ ರಾಯಭಾರಿಯಾಗಿ ನಮ್ಮ ಅಣ್ಣವರಿದ್ದರು, ಅದಾದಮೇಲೆ ಪುನೀತ್ ರಾಜ್ಕುಮಾರ್ ಅವರಿದ್ದರು. ಇವತ್ತೇನಾಗಿದೆ ಅದು ಸಂಸ್ಥೆ ಇಡೀ ಪ್ರಪಂಚವನ್ನು ಮುಟ್ಟಿದೆ. ಇವತ್ತು ನೀವು ಈ ರೀತಿ ಈಗಾಗಲೇ ಲಾಭದಲ್ಲಿರ್ತಕ್ಕಂಥ ಸಂಸ್ಥೆ, ಕನ್ನಡಿಗರಿಗೆ ಕಟ್ಟಿರ್ತಕ್ಕಂಥ ಸಂಸ್ಥೆ, ಮೇಲಾಗಿ ಅದೊಂದು ಸರ್ಕಾರಿ ಸಂಸ್ಥೆ. ಅದು ಇದಕ್ಕೂ ಒಬ್ಬ ಹಿಂದಿ ನಟಿಗೂ ಸಂಬಂಧ ಏನು? ನೀವೇನು ಮಾಡೋದಕ್ಕೆ ಹೊರಟಿದ್ದೀರಾ? ಯಾವುದೇ ಕಾರಣಕ್ಕೂ ಇದನ್ನು ಕನ್ನಡಿಗರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಕರ್ನಾಟಕದಲ್ಲಿ ನಟಿಯರಿಲ್ವೇ? ನಮ್ಮಲ್ಲಿ ಕಲಾವಿದರೇನು ಕಡಿಮೆನಾ? ಇವತ್ತು ನೀವು ಅವ್ರಿಗೊಂದು ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಬಂದು ಫ್ರೀಯಾಗಿ ಬೇಕಾದರೂ ಮಾಡಿಕೊಡ್ತಾರೆ. ಇದೇ 6 ಕೋಟಿ ಹಣವನ್ನು ನೀವು ಯಾವುದಾದ್ರು ಸರ್ಕಾರಿ ಶಾಲೆಗೆ ಅಭಿವೃದ್ಧಿ ಪಡಿಸೋದಕ್ಕೆ ಅಥವಾ ಜನಪರವಾದಂಥ ಒಂದಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಬಳಸಿ. ದಯವಿಟ್ಟು ಈ ರೀತಿಯ ಕೆಲಸವನ್ನು ಮಾಡಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಸರ್ಕಾರ ಚೀಫ್ ಮಿನಿಸ್ಟರ್ ಅವ್ರಿಗೂ ಮತ್ತು ಎಂ ಬಿ ಪಾಟೀಲ್ ಅವ್ರಿಗೆ ಈ ಮೂಲಕ ಮನವಿ ಮಾಡ್ತಾಯಿದ್ವಿ, ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ. ಈ ಒಂದು ಒಪ್ಪಂದ ಏನು ಮಾಡ್ಕೊಂಡಿದ್ದೀರಾ ನೀವು, ಈ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯಾಗಿ ಈ ಒಂದು ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿ, ರದ್ದು ಮಾಡಿ ಕನ್ನಡಿಗರ ಪರವಾಗಿ ನಿಲ್ಲಬೇಕು. ಕೇವಲ ಇದು ಒಪ್ಪಂದ ಅಷ್ಟೇ ಅಲ್ಲ, ಇದಾದ ಮೇಲೆ ಜಾಹೀರಾತು, ಶೂಟಿಂಗ್, ಅವರಿಗೆ ಡ್ರೆಸ್ಸು, ಅವ್ರು ಹೋಗೋಕ್ಕೆ ಬರೋಕ್ಕೆ 1 ಕೋಟಿ 1.5 ಕೋಟಿ. ಯಾಕೆ ಈ ರೀತಿ? ಈಗಾಗಲೇ 400-500 ಕೋಟಿ ಲಾಭದಲ್ಲಿರ್ತಕ್ಕಂಥ ಸಂಸ್ಥೆ ದುಡ್ಡನ್ನು ಈ ರೀತಿ ಪೋಲ್ ಮಾಡಬೇಕಾ? ಇದರ ಅವಶ್ಯಕತೆ ಇದೆಯಾ ಅಂತ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ. ಇದನ್ನು ಒಪ್ಪಂದವನ್ನು ರದ್ದು ಮಾಡಿ ಕನ್ನಡಿಗರ ಪರವಾಗಿ ನಿಲ್ಲಿ ಅನ್ನೋದು ನಮ್ಮೆಲ್ಲರ ಬೇಡಿಕೆ. ಜೈ ಕರ್ನಾಟಕ.